ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಅಂದ್ಕೊಂಡಿದ್ದೆ ಆಗ್ತದೆ ಅಂತ ಅನ್ನಿಸ್ತದೆ. ಹಾಗಿದ್ರೆ ಇಲ್ಲಿ ಚಾರು ಮನೆ ಬಿಟ್ಟು ಹೋಗ್ತಿರೋದು ನಿಜಾನ? ಹಾಗಿದ್ರೆ ವೈಶ್ವಕ ಗೆದ್ಬಿಟ್ಲ? ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶ್ವಕ ಮುಖಬಣ್ಣನ ಬಯಲು ಮಾಡೋದಕ್ಕೆ ರಬ್ಬಲ್ ಆಗ್ತಾಳೆ ಚಾರು. ಮನೆಯವ್ರ ಮುಂದೆ ಅವಳ ರೆಬಲ್ನೆಸ್ಗೆ ಮನೆಯವರೇ ಸಾಕ್ಷಿ ಆಗಬೇಕಾಗತ್ತೆ. ಈ ಕಡೆ ವೈಶ್ವಕ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ ವಾದ ಮಾಡ್ತಾ ಇದ್ರೆ, ಇಲ್ಲಿ ಚಾರು ನೀನು ಪ್ರೆಗ್ನೆಂಟೇ ಅಲ್ಲ ಅಂತ ಹೇಳಿ ವಾದ ಮಾಡ್ತಿದ್ದಾಳೆ. ಆದರೆ ಮನೆಯವರು ಎಲ್ಲರೂ ಕೂಡ ವೈಶ್ವಕನೇ ನಂಬೋ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ತವೆ. ಯಾಕಂದರೆ ಸಾಕ್ಷಿ ಎಲ್ಲವೂ ಕೂಡ ಅವಳ ಪರವಾಗೇ ಇದೆ. ಕಾರಣ ಇಂದು ತನ್ನ ಮಗು ಸತ್ತಿರುವುದಕ್ಕೆ ಕಾರಣ ಚಾರು ಅಂತ ಹೇಳಿ ಚಾರು ಕಡೆ ಬೊಟ್ಟು ಮಾಡ್ತಿದ್ದಾಳೆ ವೈಶ್ವಕ ಮತ್ತು ಕೋದಂಡ. ಬಿಕಾಸ್ ಜಾರು ಬಿದ್ದಿತ್ತು ನೆಪ, ಆದರೆ ಸತ್ತಿತ್ತು ಮಾತ್ರೆಗಳಿಂದ ಅಂತ. ಆ ಒಂದು ಮೆಡಿಸಿನ್ಸ್, ಚಾರು ಕೊಡ್ತಿದ್ದ ಮೆಡಿಸಿನ್ ವೈಶ್ವಕಗೆ ಮುಳುವಾಯಿತು ಅಂತ. ಅದಕ್ಕೆ ಇಲ್ಲಿ ಚಾರು ಮೆಡಿಸಿನ್ಸ್, ಮಗು ಇದ್ರೆ ಅಲ್ವಾ ಕೊಲ್ಲಕ್ಕೆ ಬರೋದು, ಜೊತೆಗೆ ಮಗುನೇ ಇಲ್ವಲ್ಲ, ಆಡ್ತಿರುವುದೆಲ್ಲ ನಾಟಕ. ನೀವೆಲ್ಲ ಅವಳ ಮಾತನ್ನು ನಂಬ್ತಿದ್ದೀರಾ? ನಂಬಬೇಕು ಅಂತಾನೆ ಈ ಪರಿಸ್ಥಿತಿನ ಕ್ರಿಯೇಟ್ ಮಾಡಿದಾಳು ಅವಳು. ನಾನು ಕೂಡ ಇಷ್ಟು ದಿನ ಹೇಗೆ ಹೇಳೋದು ಅಂತ ಅಂದ್ಕೊಂಡಿದ್ದೆ. ಅಕ್ಕ ಈಗ ನೀನೇ ಸಮಯ ಪರಿಸ್ಥಿತಿನ ಕ್ರಿಯೇಟ್ ಮಾಡಿದ್ಯಾ. ಖಂಡಿತ ಇವತ್ತು ಎಲ್ಲವೂ ಕೂಡ ಗೊತ್ತಾಗೇ ಬಿಡಲಿ. ಇವಳು ಯಾವುದೇ ಪ್ರೆಗ್ನೆಂಟ್ ಕೂಡ ಅಲ್ಲ, ಇವಳು ಹೊಟ್ಟೆಲಿ ಯಾವುದೇ ಮಗು ಕೂಡ ಇರಲಿಲ್ಲ. ಈ ಪರಿಸ್ಥಿತಿನ ಯೂಸ್ ಮಾಡಿಕೊಂಡು ನನ್ನ ತಲೆ ಮೇಲೆ ಹಾಕಿ ಈ ರೀತಿ ಮಗು ಇಲ್ಲ ಅನ್ನೋ ವಿಷಯನ ನಿಮ್ಗೆ ಈ ರೀತಿ ತಿಳಿಸ್ತಿದ್ದಾಳೆ. ಒಮ್ಮೆನಾದರೂ ಇವಳ ಮುಖದಲ್ಲಿ, ಇವಳ ನಡವಳಿಕೆಯಲ್ಲಿ ಪ್ರೆಗ್ನೆಂಟ್ಸ್ ಲೇಡೀಸ್ನ ಲಕ್ಷಣಗಳು ಕಂಡಿದೆಯಾ? ಯಾವುದಾದ್ರೂ ಪ್ರೆಗ್ನೆನ್ಸ್ ಲೇಡೀಸ್ ಹೀಗೇಗೋ ಡ್ಯಾನ್ಸ್ ಮಾಡ್ತಾರಾ? ಬಟ್ ಈಕೆ ಡ್ಯಾನ್ಸ್ ಮಾಡ್ತಿದ್ದ ನೋಡಿದೀನಿ. ಜೊತೆಗೆ ನೀವು ಕೊಟ್ಟಿದ್ದು ಯಾವುದನ್ನು ಕೂಡ ಈಕೆ ತಗೋತಾನೇ ಇರಲಿಲ್ಲ. ಅಚ್ಚಿ ಕೊಟ್ಟಿದ್ದು ಚೂರ್ಣ ಆಗಿರ್ಬೋದು, ಕಷಾಯ ಆಗಿರ್ಬೋದು, ಅತ್ತೆ ಕೊಟ್ಟಿದ್ದು, ಭಾವ ನೀವು ತಂದದ್ದು ಹುಣಸೆ ಹಣ್ಣು, ಮಾವಿನಕಾಯಿ, ಯಾವುದನ್ನ ಕೂಡ ಈಕೆ ತಗೋತಾನೇ ಇರಲಿಲ್ಲ. ಎಲ್ಲವನ್ನ ಕೂಡ ಡಸ್ಟ್ಬಿನ್ಗೆ ಬಿಸಾಕ್ತಾ ಇದ್ಲು. ಜೊತೆಗೆ ಮೆಡಿಸಿನ್ಸ್ನ ಕೂಡ ಕಿಟಕಿಯಿಂದ ಎಸೆತಿದ್ಲು. ಅದಕ್ಕೆ ನಾನು ಹೋಗ್ಬಿಟ್ಟು ಮೆಡಿಸಿನ್ಸ್ ಕೊಡ್ತಿದ್ದೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ. ಆದರೆ ಜೊತೆಗೆ ಅವತ್ತು 2 ಬಾರಿ ಸ್ನಾನ ಮಾಡಿದ್ಲು ಅಂತ ಎಲ್ಲ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು? ನನಗೆ ಪಾಪ ಹಣ್ಣು ತಿನ್ನಿಸ್ದಾಗ ಬಂದಾಗಲೇ ನಾನು ಎಚ್ಚೆತ್ಕೋಬೇಕಿತ್ತು ಪಾಪಿ. ನನ್ನ ಮಗುನೇ ಕೊಂದುಬಿಟ್ಟಿಯಲ್ಲೇ, ನನ್ನ ಮಗುನ ಕೊಂದಿದ್ದ ಪಾಪಿ ನೀನು. ಈಗ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತಿದ್ಯಾ? ಇಷ್ಟು ಧೈರ್ಯ ಇರಬೇಕು ನಿನಗೆ ಇಲ್ದಿರೋದನ್ನೆಲ್ಲ ಹೇಳೋದಕ್ಕೆ ಅಂತ. ಇಲ್ಲಿ ಮನೆಯವರೆಲ್ಲ ಕೂಡ ಒಂದು ಕ್ಷಣ ಚಾರು ಮಾತನ್ನೇ ನಂಬಬೇಕಾಗತ್ತೆ. ಜೊತೆಗೆ ಇಲ್ಲಿ ಚಾರು ಕೂಡ ಲಾಜಿಕಲಿ ಮಾತನಾಡ್ತಿದ್ದಾಳೆ. ಅಷ್ಟರಲ್ಲಿ ಅಮೆಝಾನಿಂದ ಅವಳಿಗೆ ಸಪೋರ್ಟ್ ಆಗಿ ಒಂದು ಪ್ರಾಡಕ್ಟ್ ಕೂಡ ಬರುತ್ತೆ. ಆ ಪ್ರಾಡಕ್ಟ್ ಬರ್ತಿದ್ದಾಗೆ ಇಲ್ಲಿ ವೈಶ್ವಕ ಲಾಕ್ ಆಗ್ತಾಳೆ. ಆ ಪ್ರಾಡಕ್ಟ್ ಏನು ಅಂತ ಕೇಳ್ತಿದ್ದಾರೆ ಇಲ್ಲಿ ಅತ್ತೆ. ಬಟ್ ಆ ಪ್ರಾಡಕ್ಟ್ ತಂದಲ್ಲ ಅಂತ ವಾದ ಮಾಡ್ತಿದ್ದಾಳೆ ವೈಶ್ವಕ. ಆ ಪ್ರಾಡಕ್ಟ್ ಏನು ಅಂತ ಕೇಳ್ತಿದ್ರಲ್ಲ ಅತ್ತೆ, ಅವಳ ಹೆಸರಲ್ಲೇ ಬಂದಿರೋದಲ್ವಾ? ಅದನ್ನು ಪ್ರೆಗ್ನೆನ್ಸ್ ಲೇಡೀಸ್ ಅಲ್ಲದೆ ಇರೋರು ಪ್ರೆಗ್ನೆಂಟ್ಸ್ ಲೇಡೀಸ್ ಥರ ಕಾಣಬೇಕು ಅಂತ ಆಗ್ತಕ್ಕಂಥ ಒಂದು ಪ್ಯಾಡ್ ಪಿಲ್ಲು, ಅದನ್ನೇ ಅಕ್ಕ ಕೂಡ ತರಿಸ್ಕೊಂಡಿರೋದು. ಅವತ್ತು ಅಜ್ಜಿ ಹೇಳ್ತಿದ್ರಲ್ವ ಈಕೆ ಹೊಟ್ಟೆನೇ ಕಾಣಿಸ್ತಿಲ್ಲ ಅಂತ, ಅದಕ್ಕೆ ಅನುಮಾನ ಬರಬಾರ್ದು ಅಂತ ತರಿಸ್ಕೊಂಡಿದ್ದಾಳೆ. ಇಷ್ಟು ಸಾಕಲ್ವ ಇವಳು ನಾಟಕ ಮಾಡ್ತಿದ್ದಾಳೆ ಅನ್ನೋದಕ್ಕೆ? ಭಾವ ನಿಮ್ಮಿಂದಾನೇ ಅಂತ ಈಕೆ ಸುಳ್ಳು ಹೇಳಿದ್ದು. ನೀವು ತುಂಬ ಫೋರ್ಸ್ ಮಾಡ್ತಿದ್ರಂತೆ, ಅದಕ್ಕೆ ಈ ರೀತಿ ನಾಟಕ ಮಾಡಿದ್ಲಂತೆ ಅಂತ ಹೇಳ್ತಿದ್ರೆ, ಇಲ್ಲ ನೀನೇ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಮಾತನಾಡ್ತಿದ್ದೆ ಅಂತ ವೈಶ್ವಕ ಹೇಳಿದಾಗ, ಈ ಕಡೆ ಅದಕ್ಕೇನಿದೆ ಸಾಕ್ಷಿ ಅಂದಾಗ ನೋಡು ಯಾರ ನಂಬರಿಂದ ಬಂದಿದೆ ಅಂತ ಕೇಳಿದಾಗ ಅಲ್ಲಿ ಚಾರು ನಂಬರ್ ಇರುತ್ತೆ. ಒಮ್ಮೆಲೆ ಈ ಕಡೆ ವೈಶ್ವಕ ಕಡೆ ಗೆಲುವು ಹೋಗುತ್ತೆ ಅಂತ ಹೇಳ್ಬೋದು. ಮನೆಯವರೆಲ್ಲರೂ ಈಗ ವೈಶ್ವಕನ ನಂಬ್ತಿದ್ದಾರೆ. ಬಟ್ ಚಾರು ಸುಮ್ಮನೆ ಬಿಡ್ತಾಳ? ಹಾಗಿದ್ರೆ ನೀನು ಪ್ರೆಗ್ನೆಂಟ್ ಆಗಿದ್ದಿದ್ರೆ, ಈಗ ಅಬೋರ್ಷನ್ ಆಗಿದ್ದಿದ್ರೆ
ಒಬ್ಬ ಬಾಣತಿಗೆ ಹಾರೈಕೆ ಮಾಡಿದಾಗ ನಿನಗೂ ಮಾಡಬೇಕಿತ್ತು, ಯಾಕಂದರೆ ನೀನು ಅಷ್ಟು ಸುಸ್ತಾಗಿರ್ತಿದ್ದೆ. ಬಟ್ ಆರಾಮಾಗಿ ನಿಲ್ಲೋಕ್ಕಾಗತ್ತಾ? ನೀನಂತವ್ರ ಕೈಲಿ ಪಟ್ಟು ನಿಂತಿದ್ಯಲ್ಲ ಅಂತ ಕೇಳಿದಕ್ಕೆ, ಯಾಕೆ ಅಂದರೆ ನಿನಗೆ ಹೊಡಿಬೇಕು, ನನ್ನ ಮಗುನ ಯಾಕೆ ಒಂದೇ ಪಾಪಿ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ಬೇಕು ಅಂತ ಕಷ್ಟ ಆದರೂ ನಿಂತ್ಕೊಂಡಿದ್ದೀನಿ ಅಂತ ಹೊಡೆಯೋಕೆ ಹೋದಾಗ ಈ ಕಡೆ ರಬ್ಬಲ್ಲಾದ ಚಾರು ನೀನು ಮುಖವಾಡ ಕಳ್ಚಿಡೋಳಕ್ಕೆ ಡಾಕ್ಟರೇ ಬರ್ತಾರೆ. ಅವತ್ತು ಜ್ಯೂಸ್ಗೆ ಮಿಕ್ಸ್ ಮಾಡಿ ಏಕೆ ಪ್ರೆಗ್ನೆಂಟ್ ಅಲ್ವಾ ಇದಾಳ ಅಂತ ತಿಳ್ಕೊಳ್ಳೋಕ್ಕೆ ಡಾಕ್ಟರ್ನ ಕರೆಸಿದೆ. ಅವ್ರು ಇಲ್ಲ ಅಂತಲೇ ಹೇಳಿದ್ರು. ಈಗ ಅವ್ರನ್ನೇ ಕರೆಸ್ತೀನಿ ಅಂತ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಡಾಕ್ಟರ್ ಕೂಡ ಬರ್ತಾರೆ. ಹೇಳಿ ಡಾಕ್ಟರ್, ಈಕೆ ನೀವು ಅವತ್ತು ಚೆಕ್ ಮಾಡಿದ್ರಲ್ವಾ, ಈಕೆ ಪ್ರೆಗ್ನೆಂಟ್ ಆಗಿದ್ಲಾ ಇಲ್ವಾ ಅಂತ ಹೇಳಿ ಅಂತ ಹೇಳಿದಾಗ ಏನೇ ಹೇಳ್ತಾರೆ ಚಾರು, ನಿಜ ಅಲ್ವಾ ಈಕೆ ಪ್ರೆಗ್ನೆಂಟ್ ಆಗಿದ್ಲಲ್ವಾ ಅಂತಿದ್ದಾಗ ಇಲ್ಲಿ ಚಾರು ಶಾಕ್ ಆಗ್ತಾಳೆ. ಏನು ಹೇಳ್ತಿದ್ರ ಡಾಕ್ಟರ್ ನೀವು ಅಂದಾಗ, ಹೌದು ನಾನು ಪ್ರೆಗ್ನೆಂಟೇ ಆಗಿದ್ದಾರೆ ಅಂತಲೇ ಹೇಳಿದ್ದು, ಬಟ್ ಸುಸ್ತಾಗಿದೆ, ವೀಕ್ ಆಗಿದ್ದಾರೆ, ಊಟ ಇಲ್ವೂ ಕೂಡ ಮಗು ಇರೋದ್ರಿಂದ ಇಬ್ಬರು ಕೂಡ ಬೇಕಾಗಿರೋದ್ರಿಂದ ಊಟ ಎಲ್ಲ ಮಗುಗೆ ಹೋಗ್ತಿರೋದ್ರಿಂದ ವೀಕ್ ಆಗಿರ್ತಾರೆ, ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಅಂತ ಅಷ್ಟೇ ನಾನು ಹೇಳಿದ್ದು ಅಂದಾಗ, ಏನೋ ಎಷ್ಟು ಡೀಲ್ ಮಾಡ್ಕೊಳ್ಳೋಳು ನಿಮ್ಮ ಹತ್ರ, ಇನ್ನು ದುಡ್ಡಿಗೆ ಮಾರ್ಕೊಂಡಿದ್ರ ನಿಮ್ಮನ್ನು ನೀವು? ಡಾಕ್ಟರ್ ಆಗಿದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಈ ರೀತಿಯ ನಾಟಕ ಮಾಡಿ ಸುಳ್ಳು ಹೇಳ್ತಿದ್ರಲ್ಲ, ಡಾಕ್ಟರ್ ಪ್ರೊಫೆಷನ್ಗೆ ಅವಮಾನ ಇದು. ಅದರಲ್ಲೂ ಫ್ಯಾಮಿಲಿ ಡಾಕ್ಟರ್ ಆಗಿ ಈ ರೀತಿ ಸುಳ್ಳು ಹೇಳ್ತಿದ್ರ ಅಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹೌದು, ಹಾಗಂತ ಪ್ರೆಗ್ನೆಂಟ್ ಲೇಡಿನ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಅಂದ ತಕ್ಷಣ ಈ ಕಡೆ ವೈಶ್ವಕ ನಗ್ತಿದ್ರೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಈ ಕಡೆ ಚಾರುಗಂತೂ ಸಿಟ್ಟತ್ತು ಹೊಡೆಯೋಕೆ ಹೋಗ್ಬಿಡ್ತಾಳೆ. ಬಟ್ ರಾಮಾಚಾರಿ ತಡೀತಾರೆ. ನಾಚಿಕೆ ಆಗಲ್ಲ ನಿನಗೆ ಡಾಕ್ಟರ್ ಆಗಿ ಇಂಥ ದೊಡ್ಡ ಸುಳ್ಳು ಹೇಳೋಕ್ಕೆ ಅಂತ ಹೇಳ್ತಿದ್ರೆ ನಾನು ನಿಜಾನೇ ಹೇಳಿದ್ದು ಅಂತ ಹೇಳಿ ಡಾಕ್ಟರ್ ಹೇಳಿ ಹೋದರೆ, ಈ ಕಡೆ ನಾರಾಯಣಾಚಾರ್ಯಗಳು ಹೊರಗಡೆ ಇದ್ದಾರೆ. ಹೊರಗಡೆ ಇದ್ದು ತಾವು ಎಂಥ ತಪ್ಪು ಮಾಡ್ತಿದ್ದೀವಿ, ಯಾಕೆಂತ ಶಿಕ್ಷೆ ಅಂತಿದ್ದಾಗ ಯಾರೋ ಒಬ್ಬರು ಬಂದು ಇರೋ ಸತ್ಯ ಎಲ್ಲ ಹೇಳುವುದೇ ಉತ್ತಮ ಅಂತ ಹೇಳಿರ್ತಾರೆ. ಹಾಗಾಗಿ ಧೈರ್ಯ ಮಾಡಿ ಮನೆಯವರು ಎಲ್ರಿಗೂ ಕೂಡ ಸತ್ಯ ಹೇಳಿಬಿಡೋಣ, ಇಲ್ಲಾಂದರೆ ವೈಶ್ವಕನಿಂದ ಖಂಡಿತ ನನ್ನ ಮನೆ ಸರ್ವನಾಶ ಆಗಿಬಿಡತ್ತೆ, ಹಾಕೋತನ್ನ ತಡಿಬೇಕು ಅಂದರೆ ನನ್ನ ಸತ್ಯ ಹೇಳುವುದೇ ಒಳಿತು ಅಂತ ಅಂದ್ಕೊಂಡು ಮನೆಗೆ ಬರ್ತಾಯಿದ್ರೆ ಇಲ್ಲಿ ಕೋದಂಡ ಅವರಂತೂ ರೆಬ್ಬಲ್ಲಾಗಿ ತಿರ್ಕೊಂಡಿದ್ದಾರೆ. ಇವಳಿಂದ ನನ್ನ ಮಗು ಸಾಯಿತು, ಅವತ್ತು ನಾನು ಹೆಂಡತಿ ಸತ್ತೋದ್ಲು, ಇನ್ನಂತೂ ಇವಳು ಈ ಮನೆಯಲ್ಲಿ ಇರೋದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ಅಂತ, ಹೊಟ್ಟೋಗು ಈ ಮನೆಯಿಂದ ಅಂತ ಎಲ್ಲ ಕೂಡ ಗಾಬರಿ ಆಗ್ತಿದ್ರೆ, ಈ ಕಡೆ ವೈಶ್ವಕ ಅಂತೂ ಬೇಡ ರೀ, ಇನ್ನೊಬ್ರು ಯಾಕೆ ನಮ್ಮಿಂದ ಈ ಮನೆ ಬಿಟ್ಟು ಹೋಗಬೇಕು, ಆಮೇಲೆ ಇವರಿಬ್ಬರು ಸೇರಿಕೊಂಡು ಮನೆ ಸೊಸೆನ ಮನೆಯಿಂದ ಆಚೆ ಹಾಕಿದ್ರು ಅನ್ನೋ ಕೆಟ್ಟ ಹೆಸರು ಬರುತ್ತೆ, ಬೇಡ ನಾವಿಬ್ಬರೇ ಈ ಮನೆ ಬಿಟ್ಟು ಹೋಗ್ಬಿಡೋಣ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಅಂತ ವೈಶ್ವಕ ಡ್ರಾಮಾ ಮಾಡ್ತಾ ಇದ್ರೆ, ಆ ಕಡೆ ಮಾನ್ಯತಾ ಮತ್ತು ಮಂಜುರಿ ತಮ್ಮ ಪ್ಲ್ಯಾನ್ ವರ್ಕೌಟ್ ಆಗತ್ತೆ. ತಮ್ಮ ಮಗಳು ಮನೆಗೆ ಬರ್ತಾಳೆ, ಅದನ್ನು ಸಂಭ್ರಮಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ರಾಮಾಚಾರಿ, ನೀವು ಯಾಕತ್ತೆ ಅದಕ್ಕೆ ಹೋಗಬೇಕು, ತಪ್ಪು ಮಾಡೋರು ಹೋಗಬೇಕೇ ಹೊರತು ತಪ್ಪು ಮಾಡದೇ ಇರೋರಲ್ಲ ಅಂದ ತಕ್ಷಣ ಚಾರುಗೆ ಶಾಕ್ ಆಗಿಬಿಡತ್ತೆ. ತಕ್ಷಣ ಇಲ್ಲಿ ತನ್ನ ಗಂಡನ ನೋಡ್ತಿದ್ದಾಳೆ, ನಂಬ್ತಿಲ್ವಲ್ಲ ನನ್ನ ರಾಮಾಚಾರಿ ಅಂತ. ಬಟ್ ರಾಮಾಚಾರಿ ನಂಬದೇ ಇರೋದಾ? ಇಲ್ಲಿ ಅವನು ಒಂದು ಮಾತು ಹೇಳ್ತಾನೆ, ನೋಡೋಣ ಮೇಲ್ನೋಟು ಕಾಣೋದೆಲ್ಲ ಸತ್ಯ ಆಗಿರೋದಿಲ್ಲ, ಹಾಗಂತ ಕಾಣದೆ ಇರ್ತಕ್ಕಂಥದ್ದೆಲ್ಲ ಸತ್ಯ ಅಲ್ಲ ಅಂತ ಹೇಳಿ ತನ್ನ ಹೆಂಡತಿ ತಪ್ಪು ಮಾಡಿರೋ ಹಾಗೆ ಕಾಣಿಸ್ತದೆ, ಆದರೆ ನನ್ನ ಹೆಂಡತಿ ಏನು ಅಂತ ಗೊತ್ತಿದೆ ನನಗೆ, ನೀವು ಯಾಕೆ ಹೋಗಬೇಕಾಗಿದೆ, ತಪ್ಪು ಮಾಡಿದಾಳೆ ಅಂತ ಹೇಳ್ತಿದ್ರ ಅಲ್ವಾ, ಹಾಗಾಗಿ ನನ್ನ ಹೆಂಡತಿನೇ ಹೊರಗಡೆ ಹೋಗ್ತಾಳೆ, ನೀವು ಹೋಗಬೇಕಾಗಿಲ್ಲ, ನಾನು ನನ್ನ ಹೆಂಡತಿನೇ ಹೊರಗಡೆ ಹೋಗ್ತೀವಿ ಅಂತ. ಬಿಕಾಸ್ ಇಲ್ಲಿ ಕೋದಂಡವರು ಎಲ್ಲರೂ ಕೂಡ ಬೇಡ ಕಣೋ ಅವರು ಹೋಗೋದು, ನಾಣಾಚಾರ್ ಬರಲಿ, ಹೊರಗಡೆ ಹೋಗಿದ್ದಾನೆ, ನಾನೇ ಬರಲಿ ಅಂತ ಅತ್ತೆ ಅಜ್ಜಿ ಎಲ್ಲ ಕೂಡ ಹೇಳ್ತಾ ಇದ್ರು. ಇಲ್ಲಿ ಚಾರು ಮನೆಯಿಂದ ಹೋಗಲೇಬೇಕು, ಯಾರು ತಡೆಯೋಕ್ಕಾಗಲ್ಲ, ನಾನು ಓಡಿಸ್ತೀನಿ ಅಂದಿರ್ತಾರೆ. ಅದಕ್ಕಾಗಿ ರಾಮಾಚಾರಿ ಹೆಂಡತಿ ಪರ ಬ್ಯಾಟಿಂಗ್ ಮಾಡಿ ತನ್ನ ಹೆಂಡತಿ ಜೊತೆ ನಾನು ಹೋಗ್ತೀನಿ, ನೀವೇ ಇಲ್ಲಿರಿ, ತಪ್ಪು ಮಾಡಿರೋ ನಾವು ಹೊರಗಡೆ ಹೋಗ್ತೀವಿ, ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರೂ ಕೂಡ ಹೊರಗಡೆ ಹೋಗ್ತಿದ್ರೆ ವೈಶ್ವಕ ಖುಷಿ ಪಡ್ತಿದೆ. ಮನೆಯವರೆಲ್ಲ ಕೂಡ ಕಣ್ಣೀರು ಹಾಕ್ತಾರೆ. ಹಾಗಿದ್ರೆ ಹೊಸಲೆ ದಾಟಿ ಹೊರಗಡೆ ಬಂದಿದ್ದಾಯಿತು ರಾಮಾಚಾರಿ ಚಾರು. ಹಾಗಿದ್ರೆ ಮುಂದೆ ಏನಾಗುತ್ತೆ? ನಾಣಾಚಾರಿಗಳು ಬರ್ತಿದ್ದಾಗ ಇಲ್ಲಿ ಮಕ್ಕಳು ಹೋಗೋದನ್ನ ತಡಿತಾರಾ ಅಥವಾ ಅವರು ಬರುವುದ್ರೊಳಗೆ ಹೋಗೇ ಬಿಟ್ಟಿರ್ತಾರಾ? ಸತ್ಯ ಹೇಳೋಕೆ ಬಂದ ನಾಣಾಚಾರಿಗಳು ಸತ್ಯ ಹೇಳದೆ ಸುಮ್ಮನಾಗಬೇಕಾಗತ್ತಾ? ಏನೆಲ್ಲ ಆಗಬಹುದು? ಹೊರಗಡೆ ಇದ್ದೇ ಇನ್ನು ಜೀವನ ಮಾಡಬೇಕಾಗತ್ತ ರಾಮಾಚಾರಿ ಚಾರು? ಸತ್ಯ ಏನು ಅನ್ನೋದನ್ನು ಅರಿವು ಮೂಡಿಸ್ತಾರ?
ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.